ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಂಡೇ ಸ್ವಲ್ಪ ಬೇಗನೆ ಈ ದಿನ ಶುರು ಮಾಡ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ 4:45ಗೆ ಎಚ್ಚರಗೊಂಡು ಈ ದಿನ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಫ್ರೆಶ್ ಆಗಿ ಈ ದೀಪ ಹಚ್ಚೋ ಮೂಲಕ ನಿಮ್ಮೆಲ್ಲರ ಜೊತೆ ಸುಂದರ ದಿನನ ಪ್ರಾರಂಭಿಸ್ತಾ ಇದ್ದೀನಿ. ಮನೆ ಸುವಾಸನೆ ಭರಿತವಾಗಿ ಇಟ್ಕೋಬೇಕು ಅಂತ ಏನಾದರೂ ಯೋಚನೆ ಇದ್ದರೆ ಈ ರೀತಿ ದೀಪ ಹಚ್ಕೋಬೇಕಾದ್ರೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದಕ್ಕೆ ಸ್ವಲ್ಪ 2ರಿಂದ 3 ಡ್ರಾಪ್ ಎಸೆನ್ಷಿಯಲ್ ಆಯಿಲ್ ಹಾಕೋದ್ರಿಂದ ಮನೆಯೆಲ್ಲ ಸುಗಂಧ ಭರಿತವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ನಾನು ಹೊತ್ತು ಹುಟ್ಟೋಕ್ಕೂ ಮುಂಚೆನೇ ಪೂಜೆ ಮಾಡೋ ಯೋಚನೆ ಇದ್ದರೆ ಹಿಂದಿನ ದಿನ ಸಂಜೆನೇ ಹೂವುಗಳನ್ನ ಗಿಡದಿಂದ ಕಿತ್ತು ಇಟ್ಕೊಂಡಿರ್ತೀನಿ. ಈ ಲಕ್ಷ್ಮಿ ಕೂಡಿಸ್ಬೇಕಾದ್ರೆ ವಿಳೆದೆಳಕಿನ ಮಾವಿನ ಎಲೆ ಇಡೋದ್ರಿಂದ ಮನೆಯಲ್ಲಿ ಶುಭ ಅಂತ ತಿಳ್ಕೊಂಡಿರೋದ್ರಿಂದ ಪೂಜೆಗೆ ನಾನು ಇವಾಗ ಅದನ್ನೇ ಬಳಸ್ತಾ ಇದ್ದೀನಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯುರ್ಮುಕ್ಷೀಯಮಾಮೃತಾತ್. ಈ ಮಂತ್ರ ಮಹಾಮೃತ್ಯುಂಜಯ ಮಂತ್ರ. ಪ್ರತಿನಿತ್ಯ 101 ಬಾರಿ ಈ ಮಂತ್ರ ಹೇಳೋದ್ರಿಂದ ನಿಮ್ಮ ಈ ಬದುಕಿನಲ್ಲಿ ತುಂಬ ಒಳ್ಳೆಯ ಪಾಸಿಟಿವ್ ಲೈಫ್ ನಿಮ್ಮದಾಗಿಸ್ಕೋಬಹುದು. ಇಷ್ಟು ಕೆಲಸ ಮುಗಿಸೋದ್ರಲ್ಲಿ ಆಲ್ಮೋಸ್ಟ್ 6:30 ಆಗೋಗ್ಬಿಟ್ಟಿತ್ತು. ಹಿಂದಿನ ದಿನ ರಾತ್ರಿಯೇ ಪಾಕಶಾಲೆ ಅಂದರೆ ಅಡುಗೆ ಮನೆನ ನಾನು ಸ್ವಚ್ಛ ಮಾಡಿ ಮಲಗಿರ್ತೀನಿ. ಬೆಳಗ್ಗೆ ಗಡಿಬಿಡಿ ಇದ್ದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಆದಷ್ಟು ಕಾಮ್ ಮತ್ತು ಪೀಸಾಗಿ ಈ ದಿನ ಶುರು ಮಾಡೋದನ್ನ ಪ್ರಯತ್ನ ಪ್ರತಿನಿತ್ಯನೂ ಮಾಡ್ತಾನೆ ಇರ್ತೀನಿ. ರಾತ್ರಿಯೇ ಶೇಂಗಾಕಾಳನ್ನ ನೆನೆಸಿ ಇಟ್ಟಿದ್ದೆ ಬೆಳಗ್ಗೆ ತಿನ್ನೋಣ ಅಂತ. ಆದರೆ ಈ ಬ್ಯುಸಿ ಶೆಡ್ಯೂಲ್ ಲೈಫ್ ಇದೆಯಲ್ಲ, ಇದು ನಡುವೆ ನನಗೆ ಅದನ್ನು ತಿನ್ನೋದು ಕೂಡ ಮರ್ತ್ಬಿಟ್ಟಿದ್ದೀನಿ. ಈ ರೀತಿ ಎಕ್ಸ್ಪೀರಿಯೆನ್ಸ್ ನನಗೆ ತುಂಬ ಸಲನೇ ಆಗೋಗ್ಬಿಟ್ಟಿದೆ. ಬೆಳಗ್ಗೆನೇ ನಾನು ಯಾವುದೇ ರೀತಿ ಕಷಾಯ ಅಥವಾ ಗ್ರೀನ್ ಟೀ ಕುಡಿಯೋಲ್ಲ. 1 ಗ್ಲಾಸ್ ಬಿಸಿ ನೀರು ಅಥವಾ ಅದಕ್ಕೆ ಒಂದು ಹಾಫ್ ಲೆಮನ್ ಹಾಕ್ಕೊಂಡು ಕುಡಿತೀನಿ. ಅದು ಬಿಟ್ಟರೆ ಕಾಫಿನೇ ಕುಡಿಯೋದು. ಕಾಫಿ ಟೀ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೂ ನಾನು ಡೈಲಿ ಮಾರ್ನಿಂಗ್ ಅದನ್ನೇ ಕುಡಿತೀನಿ. ಯಾಕಂದರೆ ಪ್ರತಿ ಸಲನೂ ಅದು ಒಳ್ಳೆಯದಲ್ಲ ಇದು ಒಳ್ಳೆಯದಲ್ಲ ಅಂತ ಇದ್ದರೆ ನಮಗೆ ಇಷ್ಟ ಇರೋ ಆಹಾರಕ್ಕೆ ಬೆಲೆನೇ ಇರೋದಿಲ್ಲ ಅಲ್ವಾ. ನಮಗೇನು ಇಷ್ಟನೋ ಅದನ್ನು ತಿಂದ್ಕೊಂಡು ಆರಾಮಾಗಿ ಖುಷಿಯಾಗಿರಬೇಕು, ಆದರೆ ಆರೋಗ್ಯವಾಗಿರಬೇಕಷ್ಟೆ. ಇವತ್ತಿನ ಟಿಫನ್ಗೆ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮೊದಲು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಅಂತ 5 ಮೆಣಸಿನ್ಕಾಯಿ, 1 ಉಂಡೆ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹುರ್ಗಡ್ಲೆ, ಕರಿಬೇವು, ಹಸಿ ತೆಂಗಿನ ತುರಿ ಸ್ವಲ್ಪ, ಹಾಗೆ ಉಪ್ಪು ಎತ್ತಿಟ್ಕೊಂಡಿದ್ದೀನಿ. ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡೆ. ನಂತರ ಜಾರಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುರ್ಗಡ್ಲೆ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ 1 ಬೌಲ್ ಹಸಿ ತೆಂಗಿನ ತುರಿ ಹಾಕ್ಕೊಂಡು ನೀರಾಗಿ ಮಿಕ್ಸ್ ಮಾಡಿ ಒಂದು ಸಲ ರುಬ್ಕೊಂಡು, ನಾನು ಉಪ್ಪು ಹಾಕೋದು ಮರ್ತೇ ಬಿಟ್ಬಿಟ್ಟಿದ್ದೆ. ಹಾಗಾಗಿ ನಾನು ಒಂದು ಸ್ವಲ್ಪ
ಲೇಟಾಗಿ ಉಪ್ಪು ಹಾಕ್ಕೊಂಡೆ. ಇನ್ನೂ ಈ ಚಟ್ನಿ ಸುಂದರವಾಗಿ ಕಾಣಿಸ್ಬೇಕು ಅಥವಾ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತೇಳಿದರೆ ಖಂಡಿತ ನಾವು ಇದಕ್ಕೆ ಒಗ್ಗರಣೆ ಕೊಡಲೇಬೇಕಾಗುತ್ತೆ. ಹಾಗಾಗಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಹಾಗೆ ಒಣಮೆಣಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಹುರಿದ ಮೇಲೆ ನಾವು ಆ ಚಟ್ನಿಗೆ ಏನು ಬೌಲಲ್ಲಿ ಹಾಕಿಟ್ಕೊಂಡಿರ್ತೀವಲ್ಲ ಆ ಬೌಲ್ ಮೇಲೆ ಒಗ್ಗರಣೆ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚಟ್ನಿ ರೆಡಿ. ಈಗ ಸಾಂಬಾರು ಮಾಡೋದಕ್ಕೆ ಅರ್ಧ ಗಂಟೆ ಬೇಳೆ ನೆನೆಸಿ ಇಟ್ಕೊಂಡಿದ್ದೆ. ನಂತರ ಕುಕ್ಕರ್ಗೆ ಬೇಳೆ ಹಾಕಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಗೆ ಅರಿಶಿನ ಹಾಕಿ ಹೈ ಫ್ಲೇಮಲ್ಲಿ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇಡ್ಲಿಗೆ ರಸಮ್ ಸಾಂಬಾರೇ ಬೆಸ್ಟ್ ಕಾಂಬಿನೇಷನ್ ಅಲ್ವಾ, ಅದಕ್ಕೆ ರಸಮ್ ಸಾಂಬಾರೇ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ 1 ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ, ಕರಿಬೇವು, ಮುಖ್ಯವಾಗಿ ಬೇಕಾಗಿರುವಂತಹ ರಸಮ್ ಪೌಡರ್. ಇದು ಹೋಮ್ ಮೇಡ್ ಪೌಡರ್, ನಾನೇ ಮಾಡಿ ಎತ್ತಿಟ್ಕೊಂಡಿದ್ದೆ. ಕುಕ್ಕರ್ ವಿಜಿಲ್ ಹೋಗೋ ಅಷ್ಟರಲ್ಲಿ ಇಡ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಎಣ್ಣೆ ಸಾರ್ಕೊಂಡು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಲೇಟ್ಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಹಿಟ್ಟು ಬೇಕಾಗುತ್ತೆ, ಆದರೆ ಅದು ಸಾಫ್ಟಾಗಿ ಒಳಗಡೆ ಬೇಯೋದಿಲ್ಲ ಅಂತ ಹೇಳ್ಬಿಟ್ಟು ನಾನು 2 ಸ್ಪೂನ್ ಅಷ್ಟೇ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದೇ ರೀತಿ ಎಲ್ಲ ಪ್ಲೇಟ್ಸ್ಗೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಲ್ವ, ಹಾಗಾಗಿ ಪ್ಯಾನಲ್ಲಿ ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಕರಿಬೇವು ಹಾಕಿ ಟೊಮೊಟೊ, ಈರುಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ನೆಕ್ಸ್ಟ್ ಅದನ್ನೆಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಅದಕ್ಕೆ ಇವಾಗ ರಸಮ್ ಪೌಡರ್ ಹಾಕ್ಕೊಂಡು ಲಾಸ್ಟಲ್ಲಿ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಗೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆನೂ ಅದನ್ನು ಕೂಡ ಅದಕ್ಕೆ ಹಾಕಿ ಹಾಗೆ ಸಾಂಬಾರು ಥಿಕ್ನೆಸ್ ನೋಡಿಕೊಂಡು ನೀರನ್ನ ಬೆರೆಸ್ಕೊಂಡು ಅದನ್ನು ಸ್ವಲ್ಪ ಕುದಿ ಬರೋವಷ್ಟು ಕುದಿಸ್ಕೊಂಡ್ರೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುವಂತಹ ರಸಮ್ ಸಾಂಬಾರು ರೆಡಿ. ಇನ್ನು ಸ್ವಲ್ಪ ಸ್ವೀಟ್ ಇಷ್ಟಪಡೋರು ಅದಕ್ಕೆ 1 ಸ್ಪೂನ್ ಬೆಲ್ಲದ ಪಾನಕ ಹಾಕ್ಕೊಂಡ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಸಾಂಬಾರು ರೆಡಿ ಆಗೋಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿತ್ತು. ನೀವೇ ನೋಡ್ತಿರ್ಬೋದು ಅದು ಎಷ್ಟು ಸಾಫ್ಟ್ ಮತ್ತು ಸ್ಮೂತಾಗಿ ಬಂದಿದೆ ಅಂತ. ಅದು ನೋಡಿದ್ರೆ ನನಗೆ ಕಟ್ ಮಾಡೋದಕ್ಕೂ ಕೂಡ ಮನಸ್ಸು ಬರಲಿಲ್ಲ. ಅದಕ್ಕೆ ಮೊದಲನೇದು ಅದೇ ರೀತಿ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡು ನೆಕ್ಸ್ಟ್ ಎಲ್ಲದನ್ನು 4 ಪೀಸಸ್ ಆಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇನ್ನು ನಾನು ಉದ್ದಿನ ವಡೆ ಮಾಡಿ ರೆಡ್ ಚಟ್ನಿ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇಷ್ಟು ಮಾಡೋದಕ್ಕೇ ಬೆಳಿಗ್ಗೆ 6:30ಇಂದ 9:30ವರೆಗೂ ಟೈಮ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ 2 ಅವರ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ಸುಮ್ಮನೆ. ನನ್ನ ಪ್ರಕಾರ ಖುಷಿನ ಎಲ್ಲ ಕಡೆಯಿಂದನೂ ಕಾಣ್ಬೋದು. ಅದರಲ್ಲೂ ತುಂಬ ಹಶ್ವಾದಾಗ ಸ್ವಾದಿಷ್ಟಭರಿತವಾದ ಅಡುಗೆ ಸೇವಿಸೋದ್ರಿಂದ ತುಂಬ ಸಂತೋಷ ಹಾಗೆ ಮನಸ್ಸಿಗೆ ತೃಪ್ತಿ ಕೂಡ ಸಿಗುತ್ತೆ. ಇದಿಷ್ಟು ಹೇಳ್ತಾ ಇವತ್ತಿನ ಈ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಇರೋಷ್ಟು ದಿನ ಕುಟುಂಬದಲ್ಲಿ ಪ್ರೀತಿಯಿಂದ ಇರಿ. ಟೇಕ್ ಕೇರ್, ಬಾಯ್ ಬಾಯ್.